ನಾನು ನನ್ನ ಗಂಡನಿಗೆ ಮೋಸ ಮಾಡ್ತಾ ಇದ್ದೇನಾ? ನಾನು ತಾಲಿ ಕಟ್ಟಿದಂಥ ನನ್ನ ಗಂಡನಿಗೆ ಮೋಸ ಮಾಡ್ತಾ ಇದ್ದೇನಾ? ನಾನು ತಾಲಿ ಕಟ್ಟಿಸಿಕೊಂಡಂತ ನಾನು ನನ್ನ ಹೆಂಡತಿಗೆ ಮೋಸ ಮಾಡ್ತಿದ್ದೇನಾ? ತಾಲಿ ಕಟ್ಟಿದವನು ಕಟ್ಟಿಸ್ಕೊಂಡವನು ದೇವರ ಸನ್ನಿಧಾನದಲ್ಲಿ ಪ್ರಮಾಣ ಮಾಡಿದವು. ನೀವು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂಥ ದಿನ, ಅದಾದ ಮೇಲೆ ಮಕ್ಕಳು ತಂದೆ ತಾಯಿಗೆ, ತಂದೆ ತಾಯಿ ಮಕ್ಕಳಿಗೆ, ಕುಟುಂಬದಲ್ಲಿ ಸಮಾಜಕ್ಕೆ ನಿಮ್ಮ ಕೊಡುಗೆ ದೇವನ ಮುಂದೆ ಏನು? ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ನನ್ನ ಬಾಯಿ ಎಷ್ಟು ವಲ್ಸ್ ಮಾತಾಡಿರ್ಬೋದು, ನನ್ನ ಮನಸ್ಸು ಎಷ್ಟು ಕೆಟ್ಟದಾಗಿ ಚಿಂತಿಸಬಹುದು. ನನ್ನ ಎದುರು ಮನೆಯವರು, ಅವರು ಬಡವರೇ, ನಾವು ಬಡವರೇ. ಸಡನ್ ಅವ್ರಿಗೇನೋ ಒಳ್ಳೆ ಕೆಲಸ ಆಯ್ತು, ಒಳ್ಳೆ ಏನೋ ದುಡ್ಡು ಬಂತು, ಒಂದು ಮನೆ ಕಟ್ಟು, ಹೆಂಗ್ ಕಟ್ಬಿಟ್ರು ಇವ್ರ ಮನೆ. ಏನ್ ಸೋಂಬೇರಿತನ ಇದ್ದೆ, ಸಂಪಾದನೆ ಮಾಡಲಿಲ್ಲ. ಅವ್ರು ಕಟ್ಟಿದ್ರು, ಅವರು ಸಂಪಾದನೆ ಮಾಡಿದ್ರು, ನೀತಿವಂತರಾಗಿ ದೇವರ ಸಮ್ಮುಖದಲ್ಲಿ ಒಂದು ಮನೆ ಕಟ್ಟಿದ್ರು. ಅದ್ರಲ್ಲಿ ಯಾಕೆ ನೀನು ಹೊಟ್ಟೆ ಕಿಚ್ಚು ಪಡ್ತೀಯಾ? ಅವರೊಂದು ಗೋಲ್ಡ್ ಮಾಡಿದ್ರು ಮಗಳಿಗೆ, ನೀನ್ ಯಾಕೆ ಹೊಟ್ಟೆ ಕಿಚ್ಚು ಪಡ್ತೀಯಾ? ಅವ್ರು ಕಾರ್ ತಗೊಂಡ್ರು ಪಡ್ತೀಯ. ಯಾರನ್ನ ನೋಡಿ ನೀನು ಹೊಟ್ಟೆ ಉರಿ ಪಡಬೇಡ. ಇದನ್ನೇ ಯೇಸು ಹೇಳ್ಕೊಡೋ. ಅಬ್ರಾಹ್ಮನಾಗಿ ಮಾಡಲಿಲ್ಲ, ಆತನು ನೀತಿವಂತ, ಆತನು ಸತ್ಯವುಳ್ಳವನು, ಆತನು ನನ್ನ ತಂದೆಯ ಚಿತ್ತವನ್ನ ನೆರವೇರಿಸಿದವನು ಅಬ್ರಾಹ್ಮ. ನೀವ್ಯಾಕೆ ಅವ್ರ ಮಕ್ಕಳು ಅಂತ ಹೇಳ್ತೀರಿ? ಓದಿ ಬ್ರದರ್ ವಾಕ್ಯ, ಮುಂದಿನ ವಾಕ್ಯ. ಅದಕ್ಕೆ ಬದಲಾಗಿ ದೇವರಿಂದಲೇ ತಿಳಿದ ಸತ್ಯವನ್ನು ನಿಮಗೆ ಹೇಳುತ್ತಿರುವ ನನ್ನನ್ನು ಕೊಲ್ಲಲು ಅವಣಿಸುತ್ತಿದ್ದೀರಿ. ಹ್ಮ್ 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 ಅದಕ್ಕೆ ಅವರು ಕೇಳ್ರಿ ನೋಡಿ, ಈಗ ಏನ್ ಹೇಳ್ತಾರೆ ಆ ಜನ? ನಾವೇನು ಯೇಸು ಹುಷಾರ್, ನಾವು ಆದರಕ್ಕೆ, ಐ ಮೀನ್ಸ್ ನಾವು ವೇಷಿಗೆ ಹುಟ್ಟಿಲ್ಲ. ಆ ಮಾತನ್ನ ದೇವರು ಕೇಳಿಕೊಂಡು ಆ ಮನುಷ್ಯನು ಹೇಳುವಂತ ಮಾತು, ಯೇಸು, ಏನ್ ನಿನ್ನ ನಮ್ಮನ್ನ ಹತೋಟಿಗೆ ತಗೊಳ್ತಿದ್ಯಾ ನೀನು? ನಾವು ವೇಷಿಗೆ ಹುಟ್ಟಿಲ್ಲ. ಹಾಗಾದ್ರೆ ಅವರ ಕೆಟ್ಟ ಚಿಂತೆ ಏನು? ಯೇಸು ವೇಶ್ಯ ಮಗ ಎಂಬುದಾಗಿ. ಪರಿಶುದ್ಧವಾದ ಆತ್ಮನ ಅಭಿಷೇಕದೊಂದಿಗೆ ಜನ್ಮ ಹೊಂದಿದಂಥ ದೇವನು, ಪರಿಶುದ್ಧ ಆತ್ಮನ ಶಕ್ತಿಯೊಂದಿಗೆ ಗರ್ಭ ತಾಳಿದಂಥ ಮರಿಯಳು, ಆಕೆಯು ಲೋಕದಲ್ಲಿ ಜನ್ಮ ಪಾಪ ಇಲ್ಲದಂತ, ಕಳಂಕ ಇಲ್ಲದಂತ ಒಂದು ದೇವರ ತಾಯಿ. ಆ ಮಗಳಿಗೆ ದೇವನಿಂದ ಆ ಪರಿಶುದ್ಧವಾದಂಥ ಯೇಸು ಕ್ರಿಸ್ತನ ಗರ್ಭವನ್ನ ಈ ಜನ ವೇಷಿ ಎಂಬುದಾಗಿ ತೀರ್ಮಾನಿಸಿದ್ರು. ದೇವನೊಂದು ಅಕ್ಷರ ಮಾತನಾಡಲಿಲ್ಲ. ದೇವರು ಮೌನವನ್ನ ತಾಳಿ, ನಿಮಗೆ ಈಗ ಗೊತ್ತಾಗೋದಿಲ್ಲ, ಒಂದು ದಿನ ಬರ್ತದೆ ದೇವರು ಯಾರು, ಮನುಷ್ಯನ್ ಯಾರು ಎಂಬುದಾಗಿ ಒಂದು ದಿನ ಬರ್ತದೆ. ಆ ದಿನ ನಿಮಗೆ ರಕ್ಷಣೆ ಇರೋದಿಲ್ಲ, ರಕ್ಷಣೆ ಇರೋದಿಲ್ಲ. ಮುಂದಿನ ವಾಕ್ಯ ನೋಡ್ರಿ. ಆಮೇಲೆ ಯೇಸು ಅವರಿಗೆ, ದೇವರೇ ನಿಮ್ಮ ತಂದೆ ಆಗಿದ್ದಿದ್ರೆ ನನ್ನ ಮೇಲೆ ನಮಗೆ, ನೀವೆಲ್ಲರೂ ನನ್ನನ್ನು ಪ್ರೀತಿಸ್ತಿದ್ರಿ, ನನ್ನ ದೇವರು ಕೊಟ್ಟಂತ ಆಜ್ಞೆಯನ್ನು ನಾನು ಪಾಲಿಸ್ತೀನಿ ಎಂಬುದಾಗಿದ್ದರೆ ನಿನ್ನ ಮುಂದೆ ಕೂತಿರೋನು ಯಾರು ಎಂಬುದಾಗಿ ದೇವರು ಸಾಬೀತು ಮಾಡ್ತಾ ಇದ್ದಾರೆ. ನಿನ್ನ ಮುಂದೆ ಕೂತಿರುವಂತ ಯೇಸು ನಾನು ದೇವಕುಮಾರ. ನಾವೆಲ್ಲಿದ್ದೀರಿ ಈಗ? ನಾವೆಲ್ಲಿದ್ದೀವಿ? ದೇವರ ಆಲಯದಲ್ಲಿ ಅದೇ ಯೇಸು ಕ್ರಿಸ್ತನ ಮುಂದೆ ನಾವು ಕೂತಿದ್ದೇವೆ. ನಮ್ಮನ್ನೇ ನಾವು ತಿದ್ದುಕೊಳ್ಳದೆ ಇದ್ದರೆ, ನಮ್ಮನ್ನೇ ನಾವು, ದೇವ್ರ ಚಾನ್ಸ್ ಕೊಡ್ತಾ ಇದ್ದಾರೆ, ನೀನು ತಿದ್ದುಕೋ. ಆಯುಸ್ಸನ್ನು ದೇವ್ರು ದಿನೇ 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 ದೇವರು ನಮಗೆ ಒಂದೊಂದು ದಿನವೂ ದಾನವಾಗಿ ಕೊಡ್ತಾ ಇದ್ದಾರೆ. ತಿದ್ದುಕೋ, ವಿಶ್ವಾಸ ಇಡು. ನೀನು ಯಾವ ಕಾರಣಕ್ಕೂ ಕೆಟ್ಟದನ್ನ ಮಾಡಬೇಡ, ಬಯಸಬೇಡ. ಓದಿ ಬ್ರದರ್ ವಾಕ್ಯ, ಮುಂದಿನ ವಾಕ್ಯ. ಕಾರಣ ನಾನು ದೇವರಿಂದಲೇ ಹೊರಟು
ಇಲ್ಲಿಗೆ ಬಂದವನು ನೋಡಿದ್ರ, ನಾನು ದೇವರಿಂದಲೇ ಹೊರಟು ಇಲ್ಲಿಗೆ ಬಂದಿದ್ದೇನೆ. ಆದರೆ ಮುಂದಿನ ವಾಕ್ಯ, ನನ್ನಷ್ಟಕ್ಕೆ ನಾನು ಬಂದಿಲ್ಲ, ನನ್ನನ್ನು ಕಳಿಸಿದ್ದು ದೇವರೇ. ಆಮೇಲೆ ನಾನು ಹೇಳುವುದು ನಿಮಗೆ ಅರ್ಥ ಆಗೋದಿಲ್ಲ. ಏಕೆ? ನನ್ನ ಈ ಸಂದೇಶಕ್ಕೆ, ನನ್ನ ಬೈಬಲಲ್ಲಿ ಇರ್ತಕ್ಕಂಥ ಒಂದೊಂದು ಸಂದೇಶಕ್ಕೆ ಕಿವಿಗೊಡಲು ನಿಮ್ಮಿಂದ ನೋಡಿದ್ರ, ನಿಮ್ಮ ಕಿವಿಯಲ್ಲಿ ಇದು ಕೇಳಿದ ಕೂಡಲೇ ಯಾವ ಒಂದು ವ್ಯಕ್ತಿ ವಿಶ್ವಾಸ ಇಡ್ತಾನೋ, ನೀವು ಈಗ ನಾನು ಈಗ ಹೇಳಿದೆ ಮಾವನಣ್ಣು, ಅವನು ಹೇಳಿದ ಮೇಲೆ ಅವನು ಮಾತಿಗೆ ವಿಶ್ವಾಸ ಇಡ್ತೀರಾ ಇಲ್ವಾ? ಅಲೋ, ಮಾವನಣ್ಣಿಗೆ ವಿಶ್ವಾಸ ಇಟ್ರು. ಅದೇ ರೀತಿಯಲ್ಲಿ ತರಕಾರಿ ಎಲ್ಲ ತೆಗೆಯುವಾಗ, ಮೊನ್ನೆ ನಾನು ಊರಿಗೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ನಂಜನಮಳಿಗೆಯಲ್ಲಿ 20 ರೂಪಾಯಿ ಬೆಂಡೆಕಾಯಿ ಇದ್ದು, ಎಳೆ ಬೆಂಡೆಕಾಯಿ ಅಂತ ಕೂಗ್ತಾ ಇದ್ದ. ನಾನು ಬರ್ತಾ ಇದ್ದೆ, ಮನೆಗೆ ಬೇಕಲ್ಲ ಅಂತೇಳಿ ನಾನೊಂದು kg ಬೆಂಡೆಕಾಯಿ ತೊಗೊಂಡೆ. ಎಳೆ ಬೆಂಡೆಕಾಯಿ 20 ರೂಪಾಯಿ ಕಿಲೋ. ಅದೊಂದೊಂದು ಸಲ 60-80 ಇತ್ತು. 20 ರೂಪಾಯಿ ಬೆಂಡೆಕಾಯಿ ಎಳೆಯದಂತೇಳಿ ಅದು 1 kg. ಅದಾದಮೇಲೆ ಒಂದು ಸ್ವಲ್ಪ ನೂಕೋಲು ಅದು ತಗೊಂಡೆ. ನಾನು ಇದೇ ಮಾತನ್ನೇ ಕೇಳಿದೆ, ಅಪ್ಪ ಎಳ್ಸಪ್ಪ ಇದು ಅಂತ. ಯಾಕೆ ನಾನು ಕುಯ್ದು ನೋಡಿಲ್ಲ, ಒಳಗೂ ಗೊತ್ತಿಲ್ಲ ನಮಗೆ. ಅವ್ನು ಮಾರ್ದವ್ನು ಹೇಳ್ದ, ಎಳೆದು ಸರ್, ಎಳೆದು ಬೆಂಡೆಕಾಯಿನೂ ಎಳೆದು, ನೂಕೋಲು ಎಳೆದು. ಸರಿ ತಗೊಂಡೋದ. ಅದಾದ್ಮೇಲೆ ನನ್ನ ಮಗಳು ಕಟ್ ಮಾಡಿದ್ಲು. ಏನ್ ಡ್ಯಾಡಿ ಬರೀ ಹುಳಾನೇ ಇದೆಯಲ್ಲ, ಈ ಬೆಂಡೆಕಾಯಿ ಒಳಗೆ ಏನಿದೆ? ಹುಳ ಇದೆ. ಅದಾದಮೇಲೆ ಗೆಡ್ಡೆ ಕೋಸು ನೂಕೋಲು ಅದನ್ನು ಕಟ್ ಮಾಡಿ, ಏನು ಡ್ಯಾಡಿ ಬೆಂಡಿದೆ, ಬಲ್ತೋಗಿದೆ, ಕೊಟ್ಟಿದ್ದೇನು, ಹೇಳಿದ್ದೇನು, ಕಿರ್ಚಿದ್ದೇನು, ಎಳೆಯೋದು ಒಳ್ಳೆಯದು. ಆಗ ಈ ಕೊಳ್ತಿದ್ದು, ಈ ಬೆಂಡಾಗಿರೋದು, ಒಳಗೆ ಹುಳ ಇರೋದು ಅವನೇನ ನೋಡಿದ್ನಾ? ಮೇಲೆ ನೋಡಲಿಕ್ಕೆ ಚೆನ್ನಾಗಿದೆ, ಒಳ್ಳೆ ಗೆಡ್ಡೆ ಕೋಸು, ಬೆಂಡೆಕಾಯಿ ಒಳ್ಳೆ ಬೆಂಡೆಕಾಯಿ, ಹಸಿರಿಗಿದೆ, ಒಳ್ಳೇದು. ಆದರೆ ಒಳಗೆ ಆ ಬೆಂಡೆಕಾಯಿನ ದುಡ್ಡು ಕೊಟ್ಟಿದ್ದೀನಿ, 20 ರೂಪಾಯಿ ಕೊಟ್ಟಿದ್ದೀನಿ ಅಂತೇಳಿ ಆ ಹುಳ ಇರುವಂಥ ಬೆಂಡೆಕಾಯಿನ ನಾನು ಬಿಸಾಡದೆ ಸಾರ್ಗಾಕಿ ತಿನ್ಬಹುದಾ? ಅಲೋ, ತಿನ್ಬಹುದಾ? ಬಲ್ತಿದ್ದಂಥ ನೂಕೋಲನ್ನು ಹಾಕಿ ಅಗಿಬಹುದಾ? ಸಾರ್ಗಾಕ್ಬೋದಾ? ಅದೇ ರೀತಿಯಲ್ಲಿ ಒಳ್ಳೆಯದನ್ನು ನಿಮ್ಮ ಮುಂದೆ ಇಟ್ಟಾಗ ಅದನ್ನು ನೀವು ಒಪ್ಪಿಕೊಳ್ಳದಿದ್ದರೆ ಅದನ್ನು ಬಿಸಾಡುವಂಥದ್ದೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿಮ್ಮನ್ನು ಪರಿಶುದ್ಧವಾಗಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ದೇವರು ಸೃಷ್ಟಿ ಮಾಡುವಾಗ ದೇವನ ಸೃಷ್ಟಿಯಲ್ಲಿ ನೀವೆಲ್ಲರೂ, ನಾವೆಲ್ಲರೂ ಅಮೂಲ್ಯರು, ಪರಿಶುದ್ಧರು, ದೇವನ ಮಕ್ಕಳು ನಾವು. ಆದರೆ ನಿನ್ನ ಒಳಗೆ ಅಂತರಂಗದಲ್ಲಿ, ಈ ಶರೀರ ಮತ್ತು ಆತ್ಮದಲ್ಲಿ ಕೆಟ್ಟ ಹುಳಗಳು ಬಲ್ತಿರುವಂಥದ್ದು ಹಾಗೂ ಉಳಿಯಿರುವಂಥದ್ದು, ತಿನ್ಲಿಕ್ಕೆ ಸಾಧ್ಯವಿಲ್ಲದಂಥ ಒಂದೊಂದು ವಸ್ತುಗಳು ಯಾವ ರೀತಿಯಲ್ಲಿ ನಾವು ಬಿಸಾಡ್ತೇವೋ, ಅದು ಎಷ್ಟು ಬೆಲೆ ಬಾಳುವಂಥ ವಸ್ತು ಆಗಿದ್ರು, ಎಷ್ಟು ಪ್ರೀತಿಯಿಂದ ಕೊಟ್ಟಿದ್ರು. ನನಗೆ ಒಂದು ಹಲ್ಸಿನ ಹಣ್ಣು ಅಂದರೆ ಇಷ್ಟ. ನನಗೊಬ್ರು ಒಳ್ಳೆ ಹಲ್ಸಿನ ಹಣ್ಣು ಕೊಟ್ಟಿದ್ರು. ಬ್ರದರ್ ತುಂಬ ಸ್ವೀಟ್ ಬ್ರದರ್ ಅಂತ. ಸರಿ, ನನಗೆ ಟೈಮ್ ಇಲ್ಲ, ಕುಯ್ಲಿಕ್ಕೆ ಟೈಮ್ ಇಲ್ಲ. ನಾನು ಯಾವಾಗ ಮುಂಚೆ ಎಲ್ಲ ಕುಯ್ದು ಬಿಡ್ತಿದ್ದೆ, ಕುಯ್ದು ಇಮ್ಮಿಡಿಯೇಟ್ ತಿಂತಾ ಇದ್ದೆ. ಒಂದು ಹಲ್ಸಿನ ಹಣ್ಣು ತುಂಬ ನಾನೇ ತಿನ್ಬಿಡ್ತಾ ಇದ್ದೆ. ಅವ್ರು ಈಗ ರೀಸೆಂಟಾಗಿ ತಂದರು, ಕಿತ್ತಿದ್ದು, ಗಿಡದಿಂದ ಕಿತ್ತಿದ್ದು, ಗಿಡದಲ್ಲಿ ಹಣ್ಣಾಗಿದೆ, ಒಳ್ಳೆ ಸ್ಮೆಲ್ಲು. ಸಾರ್ ನಾಳೆನೇ ಬ್ರದರ್, ನಾಳೆನೇ ಕುಯ್ಬೇಕು ಅಂದು. ನಾಳೆನೇ, ನಮಗೆ ಎಲ್ಲಿ ಟೈಮು, ನಮ್ಮ ಕುಯ್ಲಿಕ್ಕೆ ನಮಗೆ ಟೈಮ್ ಇಲ್ಲ. ಸರಿ, ಅದನ್ನು ಎತ್ತಿಟ್ಟೆ, ಮರ್ತೋದೆ. 3 ದಿನ ಆಗೋಯ್ತು. ಅದಾದಮೇಲೆ ನನ್ನ ಮಗಳು ಹೇಳಿದ, ಡ್ಯಾಡಿ ಹಲ್ಸಿನ ಹಣ್ಣು ತಂದು 3 ದಿವಸ ಆಯ್ತಲ್ಲ, ಕುಯ್ರಿ ಅಂತ. ತೆಗೆದೆ, ಬ್ರದರೇ ಕುಯ್ದಿದ್ದು, ಪೀಟರ್ ಬ್ರದರ್ ಇದೋ ಇಲ್ಲೇ ಇದ್ದಾರೆ ನೋಡ್ರಿ, ಇವರೇ ಕುಯ್ದು. ನನಗೆ ಟೈಮ್ ಇಲ್ಲ ಬ್ರದರ್, ಕುಯ್ರಿ ಅಂತ. ಒಂದಾದರೂ ತಿನ್ನಕ್ಕೆ ಕೇಳಿ, ತಿನ್ನ ಬ್ರದರ್? ಒಂದು ತಿಂದಿಲ್ಲ. ಕಾರಣ, ಆಲ್ರೆಡಿ ಗಿಡದಲ್ಲಿ ಹಣ್ಣಾಗಿದೆ, ಕಿತ್ತಿದ್ದೀವಿ, ನನಗೆ ಕೊಟ್ಟಿದ್ದಾರೆ. 3 ದಿವಸ ನಾನು ಇಟ್ಟಿದ್ದೇನೆ, 4ನೇ ದಿವಸ ನೋಡ್ತೇನೆ, ಅದು ಗಿಡದಲ್ಲಿ ಎಷ್ಟು ದಿವಸ ಆಯಿತು ಹಣ್ಣಾಗಿ ಗೊತ್ತಿಲ್ಲ. ಓಪನ್ ಮಾಡಿದರೆ ಒಂದು ತಿನ್ನಲಿಕ್ಕೆ ಲಾಯಕ್ಕಿಲ್ಲ. ಆದರೆ ಗಿಡದಲ್ಲಿ ಒಳ್ಳೆ ಹಣ್ಣು, ಸ್ವೀಟ್ ಇದೆ. ಆ ಗಿಡದಲ್ಲಿ ಹಣ್ಣಾಗಿದಾಗ, ಕಿತ್ತಿದಾಗ ಅದು ತಿನ್ಬೋದಾಗಿತ್ತು, ಒಳ್ಳೆ ಸ್ವೀಟ್ ಇರ್ಬೋದಾಗಿತ್ತು. ಆದರೆ 3 ಡೇಸ್ ನನ್ನ ಆಲಸ್ಯ ಸ್ವಭಾವದಿಂದ
ನಾಳೆ ನೋಡೋಣ ಎಂಬುದಾಗಿ ನನ್ನ ಆಲಸ್ಯ ಸ್ವಭಾವವು 3 ದಿನ ಇಟ್ಟದ್ದಕ್ಕಾಗಿ ಅದರಲ್ಲಿ ಒಂದು ತೊಳೆಯೂ ನಾನು ತಿನ್ನಲಿಕ್ಕೆ ಆಗಲಿಲ್ಲ. ಎಲ್ಲವೂ ಹಸುವಿನ ಪಾಲಾಯಿತು. ಸೇಮ್ ಪ್ರಿನ್ಸಿಪಲ್. ದೇವನ ಸನ್ನಿಧಾನದಲ್ಲಿ ಬಂದಂತೆ ನೀವು ನಾನು, ದೇವನು ನಮ್ಮನ್ನು ಮಗುವಾಗಿ ಈ ಲೋಕಕ್ಕೆ ದಾರೆ ಎರೆದು ಕೊಟ್ಟಾಗ, ಈ ಮಗು ನನ್ನ ಲೋಕದಲ್ಲಿ ನನ್ನ ಕಾರ್ಯಕ್ಕಾಗಿ, ನನ್ನ ಸಾಕ್ಷಿಗಾಗಿ ಈ ಮಗು ಈ ಲೋಕದಲ್ಲಿ ಜನ್ಮಗೊಳ್ಳಬೇಕೆಂಬುದಾಗಿ ದೇವರು ನಿಮ್ಮನ್ನು ನನ್ನನ್ನು ಸೃಷ್ಟಿ ಮಾಡಿದಾಗ ನಾವು ಅಸಡ್ಡೆ, ದೇವನನ್ನು ನಿರಾಕರಿಸಿ ಕೇಳಿ ದೇವನು ನಮಗೆ ತಿಳಿಸಿದಂಥ ವಾಕ್ಯವನ್ನು ಅಸಡ್ಡೆ ಮಾಡಿ ಬದುಕಿದಲ್ಲಿ ನಿನ್ನ ಬದುಕು ಬಿಸಾಡುವಂತ. ಎಲ್ಲಿಗೆ? ಎಷ್ಟೇ ಒಳ್ಳೆ ಹಣ್ಣು, ಅವರು ಎಂಥವರೇ ನನಗೆ ಒಳ್ಳೆ ಹಣ್ಣನ್ನು ಕೊಟ್ಟಿದ್ರು, ಅದು ಎಲ್ಲಿಗೆ ಹೋಗ್ತದೆ? ತೊಟ್ಟಿಗೆ, ಕಸಕ್ಕೆ ಹೋಗ್ತದೆ. ಆಗ ಸತ್ತ ಮೇಲೆ ನಾವು ಎಲ್ಲಿಗೆ ಹೋಗ್ತೇವೆ? ಕಸ. ಕಸ ಮೀನ್ಸ್ ನರಕ. ನರಕ. ಅದಕ್ಕೆ ಮುಂದಿನ ವಾಕ್ಯವನ್ನು ಓದ್ರಿ. ನನ್ನ ಸಂದೇಶಕ್ಕೆ ಕಿವಿ ಕೊಡದೆ ಇರುವುದೇ ಇದಕ್ಕೆ ಕಾರಣ, ನಂಬದೇ ಇರುವುದಕ್ಕೆ ಕಾರಣ. ಆಮೇಲೆ ನೋಡಿದ್ರ, ಯಾರು ನಮ್ಮ ತಂದೆ? ಈಗ ಯಾರು ತಂದೆ? ಸೈತಾನನೇ ನಿಮಗೆ ತಂದೆ. ಆಮೇಲೆ ಆ ಸೈತಾನನು ನಿಮ್ಮ ತಂದೆ ಆದ ಕಾರಣ ಆ ನಿಮ್ಮ ತಂದೆಯು ಮಾಡ ಬಯಸುವುದನ್ನು ನೀವು ಮಾಡ ಬಯಸುತ್ತೀರಿ. ಮೊಟ್ಟ ಮೊದಲೇ ಪ್ರಪಂಚ ಸೃಷ್ಟಿಯಾಗಿದ್ದಂತ ಆ ದಿನದಿಂದಲೂ ಅವನು ಕೊಲೆಪಾತಕ, ಸತ್ಯ ಎಂಬುದೇ ಅವನಲ್ಲಿ ಇಲ್ಲದ ಕಾರಣ ಅವನು ಸತ್ಯಪರನಲ್ಲ. ಆಮೇಲೆ ಸುಳ್ಳಾಡುವಾಗ ಅವನು ತನಗೆ ಸಹಜವಾದ ಸುಳ್ಳು ನಿರ್ಗಳ. ತಲೆ ಏನ್ರಿ ನೀವು ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಿರಲ್ರಿ? ಹೇಳಲ್ವಾ? ಅಲೋ, ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಿರಲ್ಲ. ಅದಕ್ಕೆ ಸುಳ್ಳು ಹೇಳುವಾಗ್ಲೂ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಅಂತ. ಏನು ಅದು? ಅರ್ಥ ಏನು ಗೊತ್ತಾ? ಏನು ಹೇಳ್ರಿ? ತಲೆ ಮೇಲೆ ಹೊಡೆದಂಗೆ ಸುಳ್ಳು ಅಂದ್ರೆ ಅದಕ್ಕೆ ಅರ್ಥ ಏನು? ಸತ್ಯವಾಗ್ಲಿ ಹೇಳ್ತೀನಿ ರೀ, ನಾನು ಮೋಸ ಮಾಡಿಲ್ಲ. ಅವನು ಕೆಣಕಿ, ಏನು ಮೋಸ ಮಾಡ್ಬಿಟ್ಟು ನೀನು ಸತ್ಯ ಹೇಳ್ತಾ ಇದ್ದೆ, ದೇವ್ರಾಣೆಗಳು ಇದು ಸತ್ಯ. ಅದೇ ಅದು ತಲೆ ಮೇಲೆ ಹೊಡೆದಂಗೆ ಸುಳ್ಳು ಇದೆಯಲ್ಲ, ಈ ಮಾತು ಅದೇ, ಅಲ್ಟಿಮೇಟ್ ಅದೇ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಸಹಜವಾಗಿ ಸುಳ್ಳಾಡ್ತಾನೆ. ಆಮೇಲೆ ಅವನು ಸುಳ್ಳುಗಾರ, ಸುಳ್ಳಿನ ಮೂಲ ಪುರುಷನೇ ಅವನು. ನಾನು ನುಡಿಯುವುದಾದರೂ ಸತ್ಯವನ್ನೇ, ಆದುದರಿಂದಲೇ ನಿಮ್ಮಲ್ಲಿ ನನಗೆ. ದೇವರಲ್ಲಿ ಒಂದು ತಿಳ್ಕೊಳ್ರಿ, ಈ ವಾಕ್ಯ ತುಂಬ ಮುಖ್ಯವಾದಂಥ ಕಾರ್ಯ. ನೀವು ಕೇಳ್ತಾ ಇದ್ದೀರಿ, ಬರ್ತಾ ಇದ್ದೀರಿ, ಎಷ್ಟು ದಿನ ಆಯ್ತು ಬರ್ತಾ ಇದ್ದೀರಿ. ನಿಮ್ಮಲ್ಲಿ ಯಾರಲ್ಲಿ ವಿಶ್ವಾಸ ಇಲ್ಲ, ನಿಮಗೆ ನನ್ನ ಮೇಲೆ ವಿಶ್ವಾಸ ಇಲ್ಲ. ನೋಡಿದ್ರ? ಓದಿ ಬ್ರದರ್ ವಾಕ್ಯ. ಆದುದರಿಂದಲೇ ನಿಮಗೆ ನನ್ನಲ್ಲಿ ನಂಬಿಕೆ ಇಲ್ಲ. ಆಮೇಲೆ ನನ್ನಲ್ಲಿ ತಪ್ಪಿದೆ ಎಂದು ಸಮರ್ಥಿಸಬಲ್ಲವರು ದೇವರಲ್ಲಿ ಚಾಲೆಂಜ್ ಮಾಡ್ತಾರೆ. ಆಯ್ತಪ್ಪ, ನೀನು ಆದರಕ್ಕೆ ಹುಟ್ಟಿದಂತ ಮಗ ಎಂಬುದಾಗಿ ನನ್ನ ಹೇಳ್ತಿದೆಯಲ್ಲ, ನೀವು ಯಾರಾದ್ರೂ ಇಲ್ಲಿ ಇಷ್ಟು ಜನ ಇದ್ದೀರಿ, ನೀವು ಒಂದು ತಿಳ್ಕೊಳ್ರಿ. ನಾನು ಈಗ ಕೇಳುವಂತ ಪ್ರಶ್ನೆಗೆ ನೀವು ಕೇಳಿದ್ದೀರಿ, ಈಗ ಯೇಸು ಸುಮ್ ಕೂತ್ಕೋಬೇಕು, ನೀನು ಆದರಕ್ಕೆ ಹುಟ್ಟಿದವನು ಎಂಬುದಾಗಿ ಹೇಳಿದ್ಯಲ್ಲ. ಈಗ ಯೇಸು ಒಂದು ಪ್ರಶ್ನೆ ಹೇಳ್ತಿದ್ದಾರೆ, ನಾನು ಸತ್ಯವಂತ, ಅನೀತಿ ಎಂಬುದು ನನ್ನಲ್ಲಿಲ್ಲ, ಮೋಸ ಎಂಬುದಿಲ್ಲ, ನನ್ನಲ್ಲಿ ತಪ್ಪಿದೆ ಎಂಬುದಾಗಿ ಸಮರ್ಥಿಸಬಲ್ಲವರು ಯಾರಾದರೂ ತೋರಿಸ್ರಿ. ನಮಗೂ ಇದೇ ಪ್ರಶ್ನೆ ದೇವರು ಕೇಳ್ತಾರೆ. ನಾವೆಲ್ಲರೂ ಒಳ್ಳೆ ಬಟ್ಟೆ ಹಾಕಿ ಚೆನ್ನಾಗಿ ಕೂತಿದ್ದೀವಿ. ನಾವು ಒಳ್ಳೆಯವರ ಕೆಟ್ಟವರ ಎಂಬುದಾಗಿ ತೀರ್ಮಾನಿಸಿಕೊಳ್ಳುವ ಈ ಭೂಮಿಯಲ್ಲಿ ನಾನು ಯಾವ ಕಾರಣಕ್ಕೂ ದೇವನ ಮುಂದೆ ಪಾಪ ಮಾಡಿಲ್ಲ, ನನ್ನ ಗಂಡನ ಮುಂದೆ ಆಗಲಿ, ಹೆಂಡತಿ ಮುಂದೆ ಆಗಲಿ ನಾನು ಪಾಪ
ಮಾಡದೆ ಶುದ್ಧವಾಗಿ ಜೀವಿಸ್ತಾ ಇದ್ದೇನೆ. ಈ ದೇವರನ್ನ ನಾನು ಕರ್ಬೇನ್ ಸೊಪ್ಪಾಗಿ ಉಪಯೋಗಿಸ್ತಾ ಇಲ್ಲ. ಕೇಳುವಾಗಲೇ ನಾನು ರಕ್ಷಣೆ ಹೊಂದ್ಕೊಂಡಿದ್ದೀನಿ. ಕೇವಲ ನಾನು ಸೌಖ್ಯಕ್ಕಾಗಿ ಮಾತ್ರ ಯೇಸು, ಬಿಡುಗಡೆಗೆ ಮಾತ್ರ ಯೇಸು, ನನ್ನನ್ನ ರಕ್ಷಣೆ ಮಾಡುವಂತ ಯೇಸು ಇದ್ದಾಗ, ಆ ಯೇಸು ಕರೆಯುವಾಗ ಆ ರಕ್ಷಣೆ ಬೇಡ ಎಂಬುದಾಗಿ ಕೇವಲ ಲೌಕಿಕವಾದಂಥ ಕಾರ್ಯಕ್ಕೆ ನಾನು ಬಂದು ಕೂತು ವಾಕ್ಯ ಕೇಳಿ ಹೋಗಿದ್ದೇನೆ. ನನ್ನನ್ನು ನಂಬದೇ ಇರುವ ಕಾರಣ ಯಾವುದು? ನಿನ್ನ ಅವಿಶ್ವಾಸ. ನನ್ನಲ್ಲಿ ತಪ್ಪಿದೆ ಎಂಬುದಾಗಿ ಸಮರ್ಥಿಸಬಲ್ಲವರು ಇಲ್ಲಿ ಯಾರಾದರೂ ಇದ್ದೀರಾ ಅಂತ ದೇವ್ರು ಕೇಳಿದ. ಆ ಮಾತು ನಾವು ದೇವ್ರ ಮುಂದೆ ಕೇಳ್ಕೊಳ್ಳುವೆ? ಅಲೋ, ಎಲ್ರು ನಿಂತು, ಸ್ವಾಮಿ ಯೇಸುವೆ ನನ್ನಲ್ಲಿ ಏನಾದರೂ ಒಂದು ತಪ್ಪಿದ್ಯಾ ಹೇಳು ಅಂತ ಹೇಳಿದ್ರೆ ಲಿಸ್ಟು ಅದು ಓದಕ್ಕೆ ಆಗೋದಿಲ್ಲ. ಅಷ್ಟು ಪಾಪಗಳು ಬೆಳಗಿನ ಪ್ರಭಾತದಿಂದ ರಾತ್ರಿ ಮಲಗೋ ತನಕ ನಾವು ಪಾಪವನ್ನು ಮಾಡ್ತೇವೆ. ನಮ್ಮ ಕಣ್ಣಿಂದ ತಗೊಂಡು ಇಡೀ ಶರೀರವೇ ಪಾಪಮಯ. ದೇವನ ವಾಕ್ಯ ಹೇಳ್ತದೆ, ಸಮರ್ಥಿಸಲು ಯಾರಕ್ಕೆ ಶಕ್ತಿ ಇದೆ ನಿಮಗೆ ಎಂಬುದಾಗಿ. ಓದಿ ಬ್ರದರ್, ಲಾಸ್ಟ್ ವಾಕ್ಯ ಓದಿ ನಾವು ನಿಲ್ಲಿಸೋಣ. ನಾನು ಸತ್ಯವನ್ನೇ ನುಡಿಯುತ್ತೇನೆ, ನನ್ನನ್ನು ನೀವು ನಂಬುವುದಿಲ್ಲ ಏಕೆ? ಪಕ್ಕದಲ್ಲಿ ಇದ್ದವ್ರು ಕೈ ಹಿಡ್ಕೊಳ್ರಿ, ಎಲ್ರು ಕೈ ಹಿಡ್ಕೊಳ್ರಿ ಪಕ್ಕದಲ್ಲಿರೋರಿಗೆ. ಹಿಡ್ಕೊಂಡ್ರ? ಯೋಹಾನನ ಶುಭ ಸಂದೇಶ ಎಲ್ಲರೂ ಜೋರಾಗಿ ಎಲ್ಲರೂ ಹೇಳ್ಬೇಕು, ಯೋಹಾನನ ಶುಭ ಸಂದೇಶ. ಈಗ ನೀವು ಕೈ ಹಿಡ್ಕೊಂಡವ್ರ ಮುಖ ನೋಡ್ರಿ, ಯಾರು ಕೈ ಹಿಡ್ಕೊಂಡಿದ್ದೀರಿ ಅವ್ರ ಮುಖ. ಓಕೆ, ನನ್ನ ನೋಡಬಾರ್ದು, ಓಕೆನಾ? ಯಾರು ಕೈ ಹಿಡ್ಕೊಂಡಿದ್ದೀರಿ ಅವ್ರ ಮುಖ. ಯೋಹಾನನ ಶುಭ ಸಂದೇಶ, ಯೋಹಾನನ ಶುಭ ಸಂದೇಶ 8ನೇ ಅಧ್ಯಾಯ, ಎಷ್ಟನೇ ವಾಕ್ಯ ಅದು? 45ರಿಂದ 47, 45ರಿಂದ 47. ಯೋಹಾನನ ಶುಭ ಸಂದೇಶ 8ನೇ ಅಧ್ಯಾಯ 45ರಿಂದ 47ನೇ ವಾಕ್ಯ ತನಕ. ನಾನು ನುಡಿಯುವುದಾದರೂ ಸತ್ಯವನ್ನೇ, ನೀನು ಆ ಸತ್ಯವನ್ನ ಏತಕ್ಕಾಗಿ ನಂಬುವುದಿಲ್ಲ. ನಾನು ಬಂದದ್ದು ಪರಲೋಕದಿಂದ, ನನ್ನ ಪಿತನ ಸನ್ನಿಧಾನದಿಂದ. ಅದಕ್ಕಾಗಿಯೇ ನಾನು ನುಡಿಯುವುದು ನಿಮ್ಮಲ್ಲಿ ಸತ್ಯವನ್ನೇ. ಸತ್ಯದ ಪರವಾಗಿ ಜೀವಿಸಿದವನು ಅಬ್ರಾಮನು. ಅದೇ ರೀತಿಯಲ್ಲಿ ನೀನು ಸತ್ಯದ ಪರವಾಗಿ ಜೀವಿಸುವುದಾದರೆ ನಿನಗೆ ರಕ್ಷಣೆ, ನಿನಗೆ ರಕ್ಷಣೆ, ನಿನಗೆ ಬಿಡುಗಡೆ, ನಿನಗೆ ಶಾಂತಿ, ನಿನಗೆ ಸಮಾಧಾನ. ಒಂದು ಸೆಕೆಂಡ್ ಕೊಡ್ರಿ ಅವ್ರಿಗೆ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಎದ್ದು ನಿಲ್ಲೋಣ. ದೇವರು ಪರಿಶುದ್ಧನು, ಆತನ ಪರಿಶುದ್ಧತೆ ಶಾಶ್ವತವಾದ. ಆತನು ಶುದ್ಧಾತ್ಮ ಉಳ್ಳವನು. ಅದಕ್ಕಾಗಿ ನಿಮ್ಮನ್ನೇ ದೇವನಿಗೆ ಒಪ್ಪಿಸಿಕೊಡಿ. ಇಂದಿನಿಂದಾದರೂ ಒಂದು ತೀರ್ಮಾನ ಮಾಡ್ರಿ. ಕಳೆದ 3 ವಾರದ ಹಿಂದೆ ಆ ಒಂದು ಹುಡುಗಿ, ಒಂದು ಫ್ಯಾಮಿಲಿ ಬಂದಿದ್ರು ಇಲ್ಲಿ. ಆಕೆಗೆ 26 ವಯಸ್ಸು. ನಾನು ಎಲ್ಲಿಂದ ಏನು ಹೇಳೋದಿಲ್ಲ, ಕಾರಣಕ್ಕಿಂತ ರೆಕಾರ್ಡಿಂಗ್ ಆಗ್ತಾ ಇದೆ. ಇದು ಟೆಲಿಕಾಸ್ಟ್ ಆದರೆ ಎಲ್ಲೆಲ್ಲೋ ಹೋಗ್ತದೆ. ಲಿಸನ್, ಕೇಳ್ಕೊಳ್ರಿ. 3 ವಾರದ ಹಿಂದೆ ಇದೇ ಚರ್ಚಿಗೆ ಬಂದಂತ ಆ ಕುಟುಂಬವನ್ನ ಬ್ಲೆಸ್ ಮಾಡುವಾಗ, ಇಲ್ಲಿ ಆಶೀರ್ವದಿಸುವಾಗ ತಾಯಿ ಅಳ್ತಾ ಇದ್ಲು, ಮಗಳು ಪಕ್ಕದಲ್ಲಿ ಇದ್ಲು. ಮಗಳು ಶಿವರಿಂಗ್ ಅಂದ್ರೆ ನಡುಗ್ತಾ ಇದ್ದಾಳೆ. ಇನ್ನು ಮದುವೆ ಆಗ್ಲಿಲ್ಲ. 25 ಅಲ್ಲಿ ಏಜ್ ಅಲ್ಲಿದ್ದಾಳೆ. ಪ್ರೇಯರ್ ಮಾಡಿ ಆದ್ಮೇಲೆ
ದೇವನ ಅಭಿಷೇಕ ಪರಿಶುದ್ಧಾತ್ಮರ ಶಕ್ತಿಯೊಂದಿಗೆ ಆ ಹುಡುಗಿ ತಲೆ ಮೇಲೆ ಕೈ ಇಟ್ಟಾಗ ನಿನ್ನ ಪಾಪಗಳು ನಿನ್ನನ್ನ ನಾಶನಕ್ಕೆ ಕೊಂಡೋಗ್ತದೆ, ಇವತ್ತು ರಕ್ಷಣೆ ಹೊಂದಿಕೊಳ್ಬೇಕಾದ್ರೆ ನೀ ರಕ್ಷಣೆ ಹೊಂದಿಕೋ ಎಂಬುದಾಗಿ ಹೇಳಿದ್ದಂತೆ. ನಾನಲ್ಲ, ದೇವನ ವಾಕ್ಯ, ದೇವರು. ಆಕೆ ಮನೆಗೆ ಹೋಗಿ ಪ್ರಾರ್ಥಿಸಿ ಅದಾದ್ಮೇಲೆ ಅವಳಿಗೆ ತಡೀಲಿಕ್ಕಾಗಲಿಲ್ಲ. ಯೇಸು ನನ್ನನ್ನು ಮುಟ್ಟಿದ್ದಾರೆ, ಆದರೆ ನಾನು ಯೇಸುವಿನ ಮಗಳ, ನನ್ನನ್ನು ಕ್ಷಮಿಸ್ತಾರ ದೇವನು. ಯೇಸು ನನ್ನ ದೇವರಲ್ಲ, ಆದರೆ ನನ್ನ ಪಾಪಗಳನ್ನು ಕ್ಷಮಿಸ್ತಾರ ಎಂಬುದಾಗಿ ಆಕೆ ಫೋನ್ ಮಾಡಿದ್ಲು. ಒಂದು 3-4 ಕಾಲ್ ಮಾಡಿದ್ಲು. ನಾನು ಅನ್ನೋನ್ ಕಾಲೆಲ್ಲ ರಿಸೀವ್ ಮಾಡೋದಿಲ್ಲ, ಕಾರಣಕ್ಕೆ ನನಗೆ ಬೇಕಾದಷ್ಟು ಕೆಲಸ ಮತ್ತು ಅನೇಕ ಫೋನ್ ಕಾಲು. ನನಗೆ ಆ ಕಾಲು ಅನ್ನೋನ್, ಗೊತ್ತಿಲ್ಲದ ಕಾಲು, ನಾನು ತೆಗಿಲಿಲ್ಲ. 3 ಸಲ ಕಂಟಿನ್ಯೂಸ್ ರಿಂಗ್ ಆಯ್ತು, ತೆಗೆದೆ. ಬ್ರದರ್, ಸೋಮವಾರ ಬಂದು ನಾನು ನನ್ನ ತಾಯಿ ನಾವು ಬಂದು ಆಶೀರ್ವಾದಕ್ಕಾಗಿ ನಿಂತಾಗ ನೀವು ನನಗೆ ಈ ರೀತಿ ಹೇಳಿದ್ರಿ. ಎಸ್, ನಾನು ಹೇಳಿದೆ ನಿನ್ನನ್ನು ಕ್ಷಮಿಸ್ತಾರೆ. ನೀನು ಎಂಥ ಘೋರವಾದ ಪಾಪವನ್ನು ಮಾಡಿದ್ದರು ದೇವನು ನಿನ್ನನ್ನು ಕ್ಷಮಿಸ್ತಾರೆ. ಹಾಗಾದ್ರೆ ಯಾರಿಗೂ ಈ ಪ್ರಪಂಚದಲ್ಲಿ ಗೊತ್ತಿಲ್ಲ, ನನಗೆ ನನ್ನ ತಾಯಿಗೆ ಮಾತ್ರ ಗೊತ್ತು. ನನಗೆ HIV ಇದೆ. ಏನಿದೆ? HIV ರೋಗ, ಏಡ್ಸ್ ರೋಗ. ಡಾಕ್ಟರ್ ಹೇಳಿದ್ದಾರೆ ಯಾವಾಗ ಬೇಕಾದ್ರೂ ಕೊಲಾಪ್ಸ್ ಆಗ್ಬೋದು, ಯಾವಾಗ ಬೇಕಾದ್ರೂ ಸಾಯ್ಬೋದು. ಹಾಗಾದ್ರೆ ನಿನ್ನ ಯೇಸು ನನ್ನನ್ನು ರಕ್ಷಿಸ್ತಾರಾ? ನಿನ್ನ ಯೇಸು ನನ್ನನ್ನು ಕ್ಷಮಿಸ್ತಾರಾ? ನಾನು ಲೈಂಗಿಕವಾದ ಪಾಪದಲ್ಲಿ ಬಿದ್ದು ನನಗೆ ಏಡ್ಸ್ ಬಂದಿದೆ ಬ್ರದರ್. ಉತ್ತರ ಅವಳಿಗೂ ಅವನ ದೇವನಿಗೆ ಮಾತ್ರ, ನನ್ನಲ್ಲಿಲ್ಲ ಉತ್ತರ. ನಾನು ಕೊಟ್ಟಿದ್ದು ಉತ್ತರ ಇದೆ. ನಿನ್ನ ಎಂತ ಕಡು ಪಾಪವಾಗಿದ್ರು, ಆದರೆ ಮಗಳೇ ಹೋಗು, ಇನ್ನು ಮೇಲೆ ಏನು ಮಾಡಬೇಡ, ಪಾಪ ಮಾಡಬೇಡ. ಪಾಪವು ನಿಮ್ಮನ್ನ ಬೇಟೆ ಆಡ್ತದೆ, ಪಾಪವು ನಿಮ್ಮನ್ನ ನಾಶನಕ್ಕೆ ಕೊಂಡೋಗ್ತದೆ, ಪಾಪವು ನಿಮ್ಮನ್ನ ಒಂದು ರೋಗಿಯಾಗಿ ಮಾರ್ಪಡಿಸುತ್ತೆ. ದೇವನ ವಾಗ್ದಾನವನ್ನು ಮೀರುವುದು ಪಾಪ ಎಂಬುದಾಗಿ ಎಲ್ರಿಗೂ ಚೆನ್ನಾಗಿ ಗೊತ್ತಿಲ್ಲ, ಎಲ್ಲೇ ಪ್ರತಿಯೊಬ್ಬರಿಗೂ ಗೊತ್ತು. ಇದಕ್ಕೆ ಮೀರಿದವನು ನಿಮ್ಮ ಕುಟುಂಬದಲ್ಲಿ ಕಷ್ಟಗಳು, ದುಃಖಗಳು, ವೇದನೆ, ಸಂಕಟ, ರೋಗ, ನಾನಾ ಪ್ರಶ್ನೆ, ಆಮೇಲೆ ಸಾಲದ ಹೊರೆಗಳು, ನಾನಾ ರೀತಿಯ ಈ ಎಲ್ಲ ಕರೆಗೆ ಒಳಗಾಗುವಂಥದ್ದು ಒಂದೇ ಒಂದು, ಅದಕ್ಕೆ ಟೈಟಲ್ ಪಾಪ. ಎಲ್ಲವನ್ನೂ ನಾನು ಹೇಳ್ತಾ ಇಲ್ಲ. ಇನ್ನೊಂದಿದೆ, ದೇವನ ಪರೀಕ್ಷೆಯೂ ನಮಗಿದೆ, ನಮ್ಮನ್ನು ಟೆಸ್ಟ್ ಮಾಡಲಿಕ್ಕೆ. ದೇವನ ವಾಕ್ಯ ನಮ್ಮನ್ನು ರಕ್ಷಿಸುವಂಥ ಒಂದು ದೇವರು. ನಮ್ಮನ್ನೇ ಒಪ್ಪಿಸಿಕೊಡೋಣ. ಈ ರಾತ್ರಿ ದೇವರು ನಮ್ಮೆಲ್ಲರನ್ನ ಆತನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದಾರೆ. ಆತನ ಕೈಯಲ್ಲಿ ನಾವಿದ್ದೇವೆ. ದೇವನು ಪ್ರೀತಿಸುವಂಥ ಕರಗಳು, ನಿಮ್ಮ ಕೆಟ್ಟ ಸ್ವಭಾವ, ನಿಮ್ಮ ಕೆಟ್ಟ ಆಲೋಚನೆ, ನಿಮ್ಮ ಕೆಟ್ಟ ನಡತೆ ಎಲ್ಲವನ್ನ ದೇವನಿಗೆ ಸಂಪೂರ್ಣ ಬಿಟ್ಟುಕೊಡ್ರಿ. ಇಂದಿನಿಂದ ನಾನು ದೇವರ ಮಗಳು, ದೇವರ ಮಗನು. ನಾನಿಂದು ನಿಂತಂಥ ಜಾಗವು ಇದು ಪರಿಶುದ್ಧವಾದದ್ದು, ಇದು ದೇವನ ಆಲಯ, ದೇವನ ಗರ್ಭಗುಡಿ. ಇದು ನನ್ನ ಈ ಆತ್ಮವು ಗರ್ಭಗುಡಿಯಾಗಬೇಕೆಂಬುದಾಗಿ ಭಾವಿಸಿ ಒಪ್ಪಿಸಿಕೊಡಿ. ಕಣ್ಣುಗಳನ್ನು ಮುಚ್ಚುತ್ತಾ ಎಲ್ಲರೂ ಎದ್ದು ನಿಂತು, ನಾವೆಲ್ಲರೂ ನಿಮಗೆ ಕ್ರಿಸ್ತನ ಮುಂದೆ ಸಾಕ್ಷಿಯ ಬದುಕಾಗಿ ನಾನೊಂದು ಉತ್ತಮ ಮನುಷ್ಯನಾಗಿ, ಉತ್ತಮವಾದ ಕ್ರಿಸ್ತನಾಗಿ, ಕ್ರಿಸ್ತನ ಪ್ರತಿಬಿಂಬಿಸುವ ಒಂದು ಕ್ರಿಸ್ತನಾಗಿ, ಮರು ಕ್ರಿಸ್ತನಾಗಿ ನಮ್ಮೆಲ್ಲರನ್ನು ಆಶೀರ್ವದಿಸು, ನಮ್ಮ ಕುಟುಂಬವನ್ನು ಆಶೀರ್ವದಿಸು, ನನ್ನ ವಿಚಾರಣೆಯನ್ನು ಆಶೀರ್ವದಿಸು, ನನ್ನ ಊರನ್ನು ಆಶೀರ್ವದಿಸು. ಸಾಲದಿಂದ ಬಿಡುಗಡೆ ಮಾಡು ಸ್ವಾಮಿ, ರೋಗದಿಂದ ಬಿಡುಗಡೆ ಮಾಡು, ಸಮಾಧಾನವನ್ನು ಅನುಗ್ರಹಿಸು, ಸಂತೋಷವನ್ನು ಅನುಗ್ರಹಿಸು. ನಿನ್ನ ನಾಮ ಸ್ಮರಣೆ ಮಾಡುವಂತ ನನಗೆ ಯಾವ ಲೋಕದ ಕಷ್ಟ, ದುಃಖ, ಸೈತಾನ ಕಾರ್ಯ, ಮಾಟ, ಮಂತ್ರ, ಕಟ್ಟು, ಶೂನ್ಯ, ಮಾಯಗಳು ಯಾವುದು ಮುಟ್ಟದಂತೆ ಇಂದಿನಿಂದ ಈ ಕ್ಷಣದಿಂದ ನಿನಗೆ ಒಪ್ಪಿಸಿಕೊಟ್ಟಿದ್ದೇನೆ. ನಮ್ಮನ್ನು ಅನುಗ್ರಹಿಸು, ನಮ್ಮನ್ನು ಅನುಗ್ರಹಿಸು, ನಮ್ಮನ್ನು ಅನುಗ್ರಹಿಸು. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪರಿಶುದ್ಧ ದೇವನೇ, ಜೀವದ ಒಡೆಯನೇ, ಇಂದು ನಾವೆಲ್ಲರೂ ಸೇರಿ ಪ್ರಾರ್ಥಿಸಿದ್ದೇವೆ.
ನಾಳೆ ನಾವು ಪ್ರಾರ್ಥಿಸುತ್ತೇವೋ ಇಲ್ಲವೋ ತಿಳಿಯದು. ನಮ್ಮ ಆಯುಸ್ಸಿನಲ್ಲಿ ಇದು ಕಡೆಯ ದಿನ, ಕಡೆ ರಾತ್ರಿ ಆಗಿದ್ದಲ್ಲಿ, ಈ ದೇಹದಿಂದ ಆತ್ಮವು ಕಳಚಿ ಹೋದಲ್ಲಿ ನಮ್ಮೆಲ್ಲರನ್ನ ಸ್ವರ್ಗೀಯ ಸಾಮ್ರಾಜ್ಯಕ್ಕೆ ಹಕ್ಕು ಬಾಧಿಸ್ತನನ್ನಾಗಿ ಮಾಡಿರಿ. ಪುತ್ರರೊಡಗೂಡಿ ಅರಸೆ ಮನುತಾಯೇ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಪರಿಶುದ್ಧಾತ್ಮನ ನಾಮದಲ್ಲಿ ಆಮೆನ್. ಪ್ರೈಸ್ ಲಾರ್ಡ್.